ಆಪರೇಷನ್ ಸಿಂಧೂರ ಪಾಕಿಸ್ತಾನದ ಬುಡವನ್ನು ಅಲುಗಾಡಿಸಿದಂತಹ ಕಾರ್ಯಾಚರಣೆ ಇದು. ಪಾಕಿಸ್ತಾನದ ಒಳಹೊಕ್ಕು ಉಗ್ರರ ನೆಲೆಗಳನ್ನು ಏರ್ಬೇಸ್ಗಳನ್ನು ಧ್ವಂಸ ಮಾಡಿದಂತಹ ಕಾರ್ಯಾಚರಣೆ ಇದು. ಈ ಹೆಸರು ಕೇಳಿದ್ರೇ ಉಗ್ರರಿಗೆ ಪಾಕಿಸ್ತಾನಕ್ಕೆ ನಡುಕ ಶುರುವಾಗುತ್ತೆ. ಕುಂತಲ್ಲೇ ಬೆವರು ಬೇಕು, ಆ ರೀತಿಯ ಪರಿಸ್ಥಿತಿಯನ್ನು ಭಾರತ ಆ ಸಂದರ್ಭದಲ್ಲಿ ಸೃಷ್ಟಿ ಮಾಡಿತ್ತು. ಸಿಂಧೂರವನ್ನು ಅಳಿಸಿದವರಿಗೆ ನಾರಿ ಶಕ್ತಿಯಿಂದಲೇ ಭಾರತ ಉತ್ತರವನ್ನು ಕೊಟ್ಟಿದೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಮೂಲಕ ಪಾಕಿಸ್ತಾನದ ವಾಯುನೆಲೆಗಳನ್ನು ಧ್ವಂಸ ಮಾಡಲಾಗಿತ್ತು. ಉಗ್ರರನ್ನು ಸಂಹಾರ ಮಾಡಿದಂತಹ ಭಾರತೀಯ ಸೇನೆಯ ಪರಾಕ್ರಮಕ್ಕೆ ಜಗತ್ತೇ ನಿಬ್ಬೆರಗಾಗಿದೆ. ಆಪರೇಷನ್ ಸಿಂಧೂರ ಯಶಸ್ಸಿನ ಬೆನ್ನಲ್ಲೇ ತಮ್ಮ ಹೆಣ್ಣು ಮಕ್ಕಳಿಗೆ ಸಿಂಧೂರ ಅನ್ನುವಂತಹ ಹೆಸರನ್ನಿಡೋದಕ್ಕೆ ಪೋಷಕರು ಮುಂದಾಗ್ತಿದ್ದಾರೆ. ಸಶಸ್ತ್ರ ಪಡೆಗಳ ಮಹಿಳಾ ಅಧಿಕಾರಿಗಳಾದ ವಿಂಗ್ ಕಮಾಂಡರ್ ವಿಮಿಕಾ ಸಿಂಗ್ ಮತ್ತು ಕರ್ನಲ್ ಸೋಫಿಯಾ ಖುರೇಶಿ ಆಪರೇಷನ್ ಸಿಂಧೂರ ಬಗ್ಗೆ ಮಾಹಿತಿ ಕೊಟ್ಟಿದ್ದರು. ಈ ಇಬ್ಬರು ಅಧಿಕಾರಿಗಳಂತೆ ನಮ್ಮ ಮಕ್ಕಳು ಕೂಡ ಭವಿಷ್ಯದಲ್ಲಿ ದೇಶ ಸೇವೆಯನ್ನು ಮಾಡಿ ಯಶಸ್ಸನ್ನು ಪಡೀಲಿ ಅನ್ನೋದು ಪೋಷಕರ ಬಯಕೆಯಾಗಿದೆ. ಹೀಗಾಗಿಯೇ ತಮ್ಮ ಮಕ್ಕಳಿಗೆ ಸಿಂಧೂರ ಅಂಥೇಳಿ ಹೆಸರಿಡುವ ಬಗ್ಗೆ ಸಂತಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಕೆಸಿ ಜನರಲ್ ಹೆರಿಗೆ ವಿಭಾಗದಲ್ಲಿ 5ಕ್ಕೂ ಹೆಚ್ಚು ಪೋಷಕರು ತಮ್ಮ ಹೆಣ್ಣು ಮಕ್ಕಳಿಗೆ ಸಿಂಧೂರ ಅಂಥೇಳಿ ಹೆಸರಿಡಲಿಕ್ಕೆ ನಿರ್ಧರಿಸಿದ್ದಾರೆ. ಈ ಬಗ್ಗೆ ಪಬ್ಲಿಕ್ ಟಿವಿಯ ಜೊತೆಗೆ ತಮ್ಮ ಸಂತಸವನ್ನು ಕೂಡ ಹಂಚಿಕೊಂಡಿದ್ದಾರೆ. ಆಪರೇಷನ್ ಸಿಂಧೂರ್ ಈ ಒಂದು ಕಾರ್ಯಾಚರಣೆಯ ಮೂಲಕ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ನಲುಗುವಂತೆ ಮಾಡಿತ್ತು ಭಾರತೀಯ ಸೇನೆ. ಇದೀಗ ಸಾಕಷ್ಟು ಪೋಷಕರು ಸಿಂಧೂರ್ ಅನ್ನುವಂತಹ ಹೆಸರನ್ನು ತಮ್ಮ ಮಕ್ಕಳಿಗೆ ಇಡೋದಕ್ಕೆ ಆಸಕ್ತಿಯನ್ನು ಹೊಂದ್ತಾ ಇದ್ದಾರೆ. ಸದ್ಯ ಕೆಸಿ ಜನರಲ್ ಆಸ್ಪತ್ರೆಯ ಹೆರಿಗೆ ವಿಭಾಗದಲ್ಲಿದ್ದೀನಿ, ಮಾತನಾಡಿಸ್ತೀನಿ. ಅಮ್ಮ, ಹೇಳಿ, ನಿಮ್ಮ ಮಗುಗೆ ಏನು ಹೆಸರು ಇಡಬೇಕು ಅಂತ ಅಂದ್ಕೊಂಡಿದ್ರಿ? ನನ್ನ ಮಗಳಿಗೆ ಸಿಂಧೂರ ಅಂತ ಹೆಸರಿಡಬೇಕಂತ ಆಸೆ ಪಡ್ತಾ ಇದ್ದೀನಿ. ಯಾಕೆಂದರೆ ಮಗು ಬಂದು ಯುದ್ಧದ ಸಮಯದಲ್ಲಿ ಪಾಕಿಸ್ತಾನ ಮತ್ತು ಭಾರತ ಮುಂದೆ ಸಿಂಧೂರ ಅಂತ ಹೆಸರಿಟ್ಟಿದ್ದಾರೆ. ಸೊ ನಮ್ಮ ಮಗಳಿಗೆ ಹೆಸರಿಡಬೇಕು ಅಂತ ನಾವು ಮನೆಯಲ್ಲೆಲ್ಲ ಡಿಸೈನ್ ಮಾಡಿ ನಾವು ಸಿಂಧೂರ ಅಂತಲೇ ಹೇಳ್ತೀವಿ. ಆ ಹೆಸರಲ್ಲಿ ಒಂದು ಶಕ್ತಿ ಇದೆ ಮತ್ತು ಒಂದು ಧೈರ್ಯ ಇದೆ. ಸೊ ನಾವು ಸಿಂಧೂರ ಅಂತಲೇ ಮಗು ಹೆಸರಿಡ್ತೀವಿ. ಈ ಹೆಸರನ್ನು ಇಡೋದಕ್ಕೆ ಎಷ್ಟು ಆಸಕ್ತಿ ಇದೆ ಮತ್ತು ಎಷ್ಟು ಹೆಮ್ಮೆ ಅಂತ ಅನ್ನಿಸ್ತಾ ಇದೆ? ಯಾಕಂದರೆ ನಾವು ಭಾರತೀಯರು, ನಮಗೋಸ್ಕರ ಅಲ್ಲಿ ಎಲ್ಲರೂ ನಮ್ಮ ಸೈನಿಕರೆಲ್ಲ ಕಷ್ಟಪಡ್ತಿದ್ದಾರೆ. ಸೊ ಆ ಥರ ನಮ್ಮ ಮಗಳನ್ನೂ ಮುಂದೆ ನಾವು ಸೈನಿಕರಾಗಿ ಮಾಡಬೇಕು ಅಂದರೂ ನಾವು ಆ ಹೆಸರಿಂದ ಹೆಮ್ಮೆಯಿಂದ ಮಾಡ್ಬೋದು ಅಂತ ಒಂದು ಇದು. ಈಗ ಎಲ್ಲ ಮನೆಯಲ್ಲೆಲ್ಲ ಚರ್ಚೆ ಆಗಿದೆ, ನಾಮಕರಣ ಮಾಡೋದಷ್ಟೇ ಬಾಕಿ. ಇಡ್ತೀವಿ ಸರ್, ಖಂಡಿತ ಸಿಂಧೂರ ಅಂತಲೇ ಹೇಳ್ತೀವಿ. ಇನ್ನೊಬ್ಬರು ಇದ್ದಾರೆ ಪೇರೆಂಟು. ಸರ್, ನಿಮ್ಮ ಮಗಳು ಎಷ್ಟು ದಿನ ಆಯಿತು ನಿಮ್ಮ ಡೆಲಿವರಿ ಆಗಿ ಮಿಸ್ಸಸ್ಸಿಗೆ? 4 ದಿವಸ ಆಯ್ತು ಸರ್. ಯುದ್ಧ ಸಂದರ್ಭದಲ್ಲಿ ಹುಟ್ಟಿರೋದು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಇವಾಗ ನಮಗಿಲ್ಲ, ಪೀಳಿಗೆಗೆಲ್ಲ ಗೊತ್ತಾಗುತ್ತೆ. ಇವಾಗ ಸಿಂಧೂರ ಅಂತ ಏನು ಹೆಸರು ಇಕ್ಕಿದ್ದೀರಿ ಅಂದರೆ ಅವಾಗ ಪೀಳಿಗೆಗೆಲ್ಲ ಗೊತ್ತಾಗ್ಬಿಡುತ್ತೆ. ಈ ಆಪ್ರೇಷನ್ ಇವಾಗ ಏನು ಸಿಂಧೂರ ಆಗಿದೆ ಅಲ್ವಾ, ಅದು ತುಂಬ ಖುಷಿ ಕೊಡುತ್ತೆ. ಮತ್ತು ಪೀಳಿಗೆಗೆ ಇವಾಗ ನಾವೆಲ್ಲ ಏಜ್ ಆದಮೇಲೆ ಅವಳು ದೊಡ್ಡವಳಾದ್ಮೇಲೆ ಅವಳು ಹೇಳ್ಕೊಂಡು ಏನಕ್ಕೆ ಸಿಂಧೂರ ಅಂತ ಹೆಸರು ಇಕ್ಕಿದ್ದಾರೆ ಅಂದರೆ ಈ ಟೈಮ್ನಲ್ಲಿ ಈ ಥರ ಆಯಿತು, ಈ ಥರ ನಮ್ಮ ಭಾರತೀಯ ಸೈನ್ಯರು ನಮಗೆ ಇದು ಆಯಿತು ನಮ್ದು ಅಂದ್ಬಿಟ್ಟು ಮಾಡಿದ್ರೆ. ಯಾಕಂದರೆ ನನಗೆ ಮೊದಲೇ ಮಗು ಹೆಣ್ಮಗು, 2ನೇ ಮಗು ಹೆಣ್ಮಗುನೇ ಆಯಿತು. ಬಟ್ ನನಗೆ ಬೇಜಾರಾಗಿಲ್ಲ. ಏನು ಖುಷಿ ಅಂದರೆ ಅವಳಿಗೆ ಸಿಂಧೂರ ಅಂತ ಹೆಸರು ಇಕ್ತೀನಲ್ವಾ, ಅದರಲ್ಲಿರೋ ವೈಬ್ ಹೆಂಗಿದೆ ಅಂದರೆ ನನಗೆ ತುಂಬ ಖುಷಿ ಆಗುತ್ತೆ. ಓಕೆ, ಈಗ 2ನೇ ಮಗು ಇದು? ಹೌದು, 2ನೇ ಮಗು. ಮೊದಲೇ ಮಗಳು ಹೆಣ್ಮಗಳು, ಇದು 2ನೇ ಒಳ್ಳೆನೇ. ಬಟ್ ತುಂಬ ಖುಷಿ ಆಗುತ್ತೆ, ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಈಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಪ್ರೇರಣೆ ಇರುತ್ತೆ. ಸೊ ನಿಮಗೆ ಆಪರೇಷನ್ ಸಿಂಧೂರ್ನ ಮೂಲಕವಾಗಿ ಜಗತ್ತಿಗೆ ಈ ಹೆಸರನ್ನು ಇಟ್ಟರೆ ಏನು ಸಂದೇಶ ಕೊಡ್ಬೋದು ಅಂತ ಅನ್ನಿಸ್ತಾ ಇದೆ. ಮತ್ತು ನಾಳೆ ದಿನ ಆಗಲೇ ಹೇಳ್ತಾ ಇದ್ರಿ, ಮಕ್ಕಳಿಗೆ ಕೇಳಿದಂಥ ಸಂದರ್ಭದಲ್ಲಿ ಅದ್ರ ಹಿನ್ನೆಲೆ ಏನು ಅನ್ನುವಂಥದ್ದು ಹೇಳುವಂಥ ಪ್ರಯತ್ನ ಆಗುತ್ತೆ. ಮನೆಯಲ್ಲೆಲ್ಲ ಚರ್ಚೆ ಆಗಿದೆನಾ? ಇಲ್ಲ, ಚರ್ಚೆ ಅಂತ ಏನಿಲ್ಲ, ಎಲ್ಲರೂ ಖುಷಿಯಾಗಿದ್ದಾರೆ. ಹೆಸರು ಏನು ಸಿಂಧೂರ ಫಿಕ್ಸ್. ಚರ್ಚೆ ಆಗೋ ಇದನ್ನೇ ಇಲ್ಲ, ಮಾತೇ ಇಲ್ಲ. ಬೇರೆ ಕಡೆ ಕೇಳೋದು ಮತ್ತೊಂದು ಹೆಸರು ಆಪ್ಷನ್ನೇ ಇಲ್ಲ. ಇದಕ್ಕೆ ಆಪ್ಷನ್ನೇ ಬೇಡವೇ ಬೇಡ. ಆಪರೇಷನ್ ಸಿಂಧೂರ ಅಷ್ಟೇ. ಸಿಂಧೂರ. ತುಂಬ ಖುಷಿಯಲ್ಲಿದ್ರಿ ಹೆಸರು ಇಡ್ಲಿಕ್ಕೆ? ತುಂಬ ಖುಷಿ ಅಂದರೆ ತುಂಬ ಖುಷಿ. ಎಲ್ಲರೂ ನನ್ನ ಗಂಡು ಮಗು ಹುಟ್ಟುತ್ತೆ ಅಂದರು. ನನಗೆ ಹೆಣ್ಮಗು ಆಯಿತು. ಸೊ ನನ್ನ ಬೇಜಾರಂತ ಒಂಚೂರು ಬೇಜಾರಿಲ್ಲ, ಫುಲ್ ಖುಷಿಯಾಗಿದ್ದೀನಿ. ಯಾಕಂದರೆ ಸಿಂಧೂರ ಅಂತ ಹೆಸರು, ಅದು ಆ ಹೆಸರು ಕೇಳಿದ್ರೇ ಒಂದು ವೈಬ್ಸು, ಅದು ತುಂಬ ಖುಷಿ ಆಯಿತು ನನಗೆ. ಸಹಜವಾಗಿ ಈಗ ನಿಮ್ಮ ಫ್ರೆಂಡ್ ಸರ್ಕಲಲ್ಲೆಲ್ಲ ಮಾತಾಡ್ತಾ ಇರ್ತೀರಿ, ಶೇರ್ ಮಾಡ್ಕೊಂಡಿರ್ತೀರಿ ಈ ಥರ ಹೆಸರನ್ನ ಇಡಬೇಕು ಅಂತ ಹೇಳಿ. ಏನು ಹೇಳ್ತಾರೆ ಫ್ರೆಂಡ್ಸ್ ಎಲ್ಲ? ಆರಾಮಾಗಿಡೋ, ಇನ್ನೂ ಒಳ್ಳೇದಲ್ಲೋ ನಿನಗೆ ಅಂತಾರೆ. ಗಂಡು ಮಗಳು ಅಂತ ನಾವು ಬೇಡ್ಕೊತಾ ಇದ್ವಿ, ಹೆಣ್ಮಗಳು ಇನ್ನೂ ಒಳ್ಳೇದಲ್ಲ ಅಂತ ಅವ್ರು ಇನ್ನೂ ಖುಷಿ ಪಡ್ತಾ ಇದ್ದಾರೆ, ತುಂಬ ಖುಷಿ ಪಡ್ತಾರೆ ಅಂತ. ಸಹಜವಾಗಿ ಆಪರೇಷನ್ ಸಿಂಧೂರ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾರತೀಯ ಸೇನೆಯ ಪರಾಕ್ರಮ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಸೊ ಸಿಂಧೂರ ಅನ್ನುವಂತಹ ಹೆಸರಲ್ಲಿ ಶಕ್ತಿ ಇದೆ, ಧೈರ್ಯ ಇದೆ, ಶೌರ್ಯ ಇದೆ. ಸೊ ಈ ಒಂದು ಹೆಸರನ್ನು ಇಟ್ಟರೆ ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ನಮ್ಮ ಮಗು ಕೂಡ ಈ ರೀತಿಯ ಶೌರ್ಯ ಧೈರ್ಯದಿಂದ ಬೆಳೆಯುತ್ತೆ ಅನ್ನುವಂತಹ ನಂಬಿಕೆ. ಅದರ ಜೊತೆಗೆ ಈ ಒಂದು ಹೆಸರನ್ನು ಇಟ್ಟರೆ ಅದು
ನಮಗೆ ಹೆಮ್ಮೆ ಅನ್ನುವಂತಹ ರೀತಿಯಲ್ಲಿ ಪೋಷಕರು ಕೂಡ ಮಾತನಾಡ್ತಾ ಇದ್ದಾರೆ. ಸೊ ಅದೇ ಕಾರಣಕ್ಕಾಗಿ KC ಜನರಲ್ ಆಸ್ಪತ್ರೆಯಲ್ಲಿ ಒಂದಿಷ್ಟು ಪೋಷಕರು ಕೂಡ ಈ ಒಂದು ಹೆಸರನ್ನು ನಾಮಕರಣ ಮಾಡೋದಕ್ಕೆ ಕೂಡ ಸಾಕಷ್ಟು ಆಸಕ್ತಿಯನ್ನು ಹೊಂದುತ್ತಾ ಇದ್ದಾರೆ. ವಿಡಿಯೋ ಜರ್ನಲಿಸ್ಟ್ ರವಿ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.